UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಬಂದು ಸೆಂಟ್ರಲ್ ಬಾಡಿ ಗೌರ್ಮೆಂಟ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡೋದು ಇವ್ರ ಕೆಲಸ. ಫಾರ್ ಎಕ್ಸಾಂಪಲ್ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಆರ್ಮಿಗೆ ಜಾಯಿನ್ ಆಗ್ತಾರೆ. ಅದೇ ತರ UPSC ಅವರು ಕಂಡಕ್ಟ್ ಮಾಡಿಸ್ತಾರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ನ. ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ IAS ಆಗ್ಬೋದು, IPS ಆಗ್ಬೋದು, IFS ಇಲ್ಲ IRS ಆಗ್ಬೋದು. IAS ಬಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ನಮ್ ದೇಶದಲ್ಲಿ ಪಾಲಿಸೀಸ್ ತಗೊಂಡ್ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಿಸೋ ಕೆಲಸ ಇವ್ರದ್ದು. ನೆಕ್ಸ್ಟ್ IPS ಇಂಡಿಯನ್ ಪೊಲೀಸ್ ಸರ್ವಿಸ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನಮ್ ದೇಶಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಇದು. ನೆಕ್ಸ್ಟ್ ಒನ್ ಬಂದು IFS ಇಂಡಿಯನ್ ಫಾರಿನ್ ಸರ್ವಿಸ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. IRS ಇಂಡಿಯನ್ ರೆವೆನ್ಯೂ ಸರ್ವಿಸ್. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಮ್ಯಾನೇಜ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಈ ಕೆಲಸ IRS ಆಫೀಸರ್ದು. ನೆಕ್ಸ್ಟ್ ಕ್ವೆಶ್ಚನ್ ಯಾವ ಸ್ಟ್ರೀಮ್ ತಗೋಬೇಕು? ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಯಾವ್ದಾದ್ರು ತಗೋಬಹುದು. ಆದ್ರೆ ಆರ್ಟ್ಸ್ ತಗೊಂಡವ್ರಿಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. 12th ಪಾಸ್ ಆಗಿ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ನೀವು ಡಿಗ್ರಿ ಫೈನಲ್ ಇಯರ್ ಮಾಡ್ತಾ ಇರ್ಬೇಕಾದ್ರೆ UPSC ಪ್ರಿಲಿಮ್ಸ್ ಎಕ್ಸಾಮ್ ಬೇಕಾದ್ರೂ ಅಪ್ಲೈ ಮಾಡಬಹುದು. IAS ಮತ್ತೆ IPS ಆಗ್ಬೇಕು ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಏಜ್ ಲಿಮಿಟ್ ಬಂದು 21 to 32. ಅದ್ರ ಜೊತೆಗೆ ಸ್ಪೆಷಲ್ ಎಕ್ಸೆಪ್ಷನ್ ಕೊಡ್ತಾರೆ. ಈ ಎಕ್ಸಾಮ್ ನ ಎಷ್ಟು ಸಲ ನೀವು ತಗೋಬಹುದು ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರಿಗೆ 6, OBC 9, ಫಿಸಿಕಲಿ ಚಾಲೆಂಜ್ಡ್ 9, SC ST ಅವ್ರು ಮಾತ್ರ ಏಜ್ ಲಿಮಿಟ್ ರೀಚ್ ಆಗೋ ತನಕ ಟ್ರೈ ಮಾಡಬಹುದು. ಅದ್ರ ಜೊತೆಗೆ ಗ್ರಾಜುಯೇಷನ್ ಪಾಸ್ ಮಾಡಿದ್ರೆ ಸಾಕು. ಈ ಎಕ್ಸಾಮ್ ನ ಪ್ರತಿ ವರ್ಷ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಅದರಲ್ಲಿ 5 ಲಕ್ಷ ಜನ ಬರೀತಾರೆ. ಫೈನಲ್ ಆಗಿ 1000+ ಜನ ಸೆಲೆಕ್ಟ್ ಆಗ್ತಾರೆ. ಈ ಎಕ್ಸಾಮ್ ಅಲ್ಲಿ 3 ಸ್ಟೇಜ್ ಇರುತ್ತೆ. ಪ್ರಿಲಿಮಿನರಿ ಬಂದು ಜೂನ್ ಅಲ್ಲಿ, ಮೇನ್ಸ್ ಬಂದು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ, ಇಂಟರ್ವ್ಯೂ ಬಂದು ಮಾರ್ಚ್ ಇಲ್ಲ ಏಪ್ರಿಲ್ ಅಲ್ಲಿ, ರಿಸಲ್ಟ್ ಬಂದು ಮೇ ಅಲ್ಲಿ. 1 ವರ್ಷ ಇದಕ್ಕೆ ಅಂತಾನೆ ಡೆಡಿಕೇಟ್ ಮಾಡ್ಬಿಡ್ಬೇಕು. ಪ್ರಿಲಿಮ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ 2 ಪೇಪರ್ ಇರುತ್ತೆ. ಪೇಪರ್ 1 ಅಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್. ಪೇಪರ್ 2 ಬಂದು ಆಪ್ಟಿಟ್ಯೂಡ್ ಇರುತ್ತೆ. ಕಾಂಪ್ರಿಹೆನ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಈ 2 ಪೇಪರ್ 200 ಮಾರ್ಕ್ಸ್ ಇರುತ್ತೆ. ಇದನ್ನ ಪಾಸ್ ಆದ್ರೆ ನೆಕ್ಸ್ಟ್ ಮೇನ್ಸ್ ಅಲ್ಲಿ 9 ಪೇಪರ್ ಇರುತ್ತೆ. ಇದು ಕಂಪ್ಲೀಟ್ ರಿಟನ್ ಟೆಸ್ಟ್ 1750 ಮಾರ್ಕ್ಸ್ಗೆ. ಲ್ಯಾಂಗ್ವೇಜ್, ಟೆಕ್ನಾಲಜಿ, ಇಂಡಿಯನ್ ಹೆರಿಟೇಜ್, ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಥಿಕ್ಸ್ ಬಗ್ಗೆ. ನೀವು ಮೇನ್ಸು ಕ್ಲಿಯರ್ ಮಾಡಾದ್ಮೇಲೆ ನಿಮ್ಮನ್ನ ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ. ಅದ್ ಬಂದು 275 ಮಾರ್ಕ್ಸ್ ಇರುತ್ತೆ. ಇದ್ರ ಪರ್ಪಸ್ ಏನಪ್ಪಾ ಅಂದ್ರೆ ಮೆಂಟಲಿ ಅಲರ್ಟ್ ಇದ್ದೀರಾ, ಮಾರಲ್ ಇಂಟಿಗ್ರಿಟಿ ಇದೆಯಾ, ಲೀಡರ್ಶಿಪ್ ಸ್ಕಿಲ್ಸ್ ಹೆಂಗಿದೆ, ನಮ್ ದೇಶದ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋ ಕೇಪಬಿಲಿಟಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಆಮೇಲೆ ನೀವು IAS, IPS, IFS, IRS ಆಫೀಸರ್ಸ್ ಆಗ್ಬೋದು. ಈ ಆಫೀಸರ್ಸ್ ಆಗಕ್ಕೆ ಖರ್ಚು ಎಷ್ಟು ಬರುತ್ತೆ ಅಂದ್ರೆ ಪ್ರಿಲಿಮ್ಸ್ ರಿಜಿಸ್ಟ್ರೇಷನ್ 100 ರೂಪೀಸ್ ಇದೆ, ಮೇನ್ಸ್ 200 ರೂಪೀಸ್. ಕೆಲವು ಕ್ಯಾಟಗರಿ ಅವರು ಇದನ್ನು ಕಟ್ಟಂಗಿಲ್ಲ. ಅದ್ರ ಜೊತೆಗೆ ಕೋಚಿಂಗ್ ಸೆಂಟರ್ಸ್ಗೆ ಹೋಗ್ತೀನಿ ಅನ್ನೋರ್ಗೆ 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ UPSC.gov.in ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ.